ನಮಾಮಿ ಶಂಕರ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ವೃಷಭ ರಾಶಿಗೆ ಬಂಗಾರದ ಮಳೆ, ಬ್ಯೂಟಿಫುಲ್ ಆಗಿರ್ತಕ್ಕಂಥದ್ದು. ಹೌದು, ಚೆನ್ನಾಗಿದೆ. ಅರೆ, ನಿಮ್ಮ ರಾಶಿಗೆ ಎಲ್ಲಿದ್ದಾನೆ ನೋಡಿ, ಶುಕ್ರ ರಾಶಿಯಾಧಿಪತಿ, ಲಗ್ನಾಧಿಪತಿ. ಅಂದ್ರೆ ನಿಮ್ಮ ಜನನ ಕಾಲಕ್ಕೆ ಒಂದು ಲಗ್ನವಿದೆ ಮಕ್ಕಳೇ. ಆ ಲಗ್ನದ ಮೇಲೆ ನಾವು ಲೆಕ್ಕ ತಗೊಳ್ಳೋದು. ಆವತ್ತಿಗೆ ಎಲ್ಲಿದ್ದಾನೆ ಅಲ್ಲಿ ನೋಡಿ, ಶನಿ ಲಾಭದಲ್ಲಿ, ಶನಿ ನಕ್ಷತ್ರದಲ್ಲೇ. ಫ್ಯಾಂಟಾಸ್ಟಿಕ್. ಶನಿ ಕೊಡುವಷ್ಟು ಅಧಿಕಾರ, ಶನಿ ಕೊಡುವಷ್ಟು ಸೇವೆ, ಶನಿ ಕೊಡುವಷ್ಟು ಸರ್ವಿಸ್ ಇಂಡಸ್ಟ್ರಿ ಚೆನ್ನಾಗಿರ್ಬೇಕು, ದೊಡ್ಡ ದೊಡ್ಡ ಎಂಪೈರ್ ಕಟ್ಟಬೇಕು. ದೊಡ್ಡ ಸ್ಥಾನ ನಂಬರ್ 1 ರಾಷ್ಟ್ರಪತಿ ಅಂದ್ರೆ ಶನಿ ನೋಡ್ತೇವೆ. ತುಂಬಾ ದೊಡ್ಡ ದೊರೆ ಶನಿ ನೋಡ್ತೇವೆ. ತುಂಬಾ ದೊಡ್ಡ ಹೆಸರು ಶನಿ ನೋಡ್ತೇವೆ. ತುಂಬಾ ದೊಡ್ಡ ಗೌರವ. ಶನಿಯ ಕರ್ಮಾಧಿಪತಿಯೇ ಕಾಲಚಕ್ರದಲ್ಲಿ ಅವರಿಗೆ ಕೊಟ್ಟಿರೋ ಹೆಸರೇ ಕರ್ಮಾಧಿಪತಿ. ಯಾವುದೋ ಮಾಡಿರ್ತೇವೆ ಪುಣ್ಯ ಕಾರ್ಯಗಳು, ದಾನ ಕಾರ್ಯಗಳು, ಯಾವುದೋ ಜನ್ಮದ್ದು, ನೂರಾರು ಜನ್ಮಗಳ ಹಿಂದೆ ಎಲ್ಲೋ ಕೊಟ್ಟಿರ್ತಾ, ಅದನ್ನ ಈ ಜನ್ಮದವರೆಗೂ ಕಾದಿದ್ದು ಕೊಡುತ್ತಾನೆ ಅಂತೇವೆ. ವೃಷಭ ರಾಶಿಗೆ ಫ್ಯಾಂಟಾಸ್ಟಿಕ್ ಆಗಿರ್ತಕ್ಕಂಥ ವರ್ಷ. ಪಬ್ಬು, ಕ್ಲಬ್ಬು, ಹೂವು, ಹಣ್ಣು, ಮ್ಯೂಸಿಕ್ಕು, ಮೊಬೈಲು, ಲ್ಯಾಪ್ಟಾಪು, ಎಂಟರ್ಟೈನ್ಮೆಂಟು, ಸ್ತ್ರೀಯರಿಗೆ ಸಂಬಂಧಿತ ವ್ಯವಹಾರ, ಉದ್ಯೋಗ, ಕಮಿಷನ್ ಏಜೆಂಟು, ಬಂಗಾರ, ಬೆಳ್ಳಿ, ಆಭರಣ, ಮುತ್ತು, ರತ್ನಗಳು. ಅರೆರೆರೆರೆರೆರೆ ಏನಿಲ್ಲ, ಅದ್ಭುತವಾಗಿದೆ. ಏನೂ ಆತರ ಪಡಬೇಡಿ. ಬುಧ ವಕ್ರ, ಯಾಕಂದ್ರೆ ಶುಕ್ರ ರೇವತಿ ಸಾರದಲ್ಲಿದ್ದಾನೆ. ಅದು ನನಗೆ ತಲೆ ಕೆಡಿಸೋದು. ಮಾಡಬೇಡೋಣ ಸರ್, ಇದ್ರಲ್ಲಿ ಹಾಕೋಣ ಬೆಟ್ಟಿಂಗು, ಜೂಜು, ಸಟ್ಟ, ಬಾಜಿ, ಈ ಥರದ್ದು ಕೆಲವು ಒಂದು ಕೆಸಿನೋ ಕಿಂಗ್ ಅನ್ನ ನೋಡಿದ್ದಾನೆ, ಆತನ ಜಾತಕದಲ್ಲಿ ಇದ್ದಿದೆ. ಅನ್ಯಾಯದ ದುಡ್ಡು ಇದೆಲ್ಲ ಈ ತರ ನಮ್ಮ ಕೈಲಿ ಬರೋಲ್ಲ ಮಕ್ಕಳು. ಕೆಸಿನೋ ಅಂದ್ರೆ ಏನು ಅಂತ ಅರ್ಥ ಮಾಡ್ಕೊಳ್ಳಿ. ಬೆಟ್ಟಿಂಗ್ ದುಡ್ಡು, ಕೆಸಿನೋ ದುಡ್ಡು, ಅದೊಂಥರ 100 ಕೋಟಿ, 200 ಕೋಟಿ, 1000 ಕೋಟಿ, ಈ ತರ ವಿಚಿತ್ರ. ಪಬ್ಬು, ಕ್ಲಬ್, ಬೇರೆ ಬೇರೆ ಕೆಲವರು ನೀವು ಕೇಳ್ತಿರ್ತೀರಿ. ಗ್ಯಾಂಬಲಿಂಗ್ ಅಂತೆಲ್ಲ ಕೇಳ್ತಿರ್ತೀರಲ್ವಾ, ಜೂಜು ದುಡ್ಡು. ಹಿಂಗೆಲ್ಲ ಮಾಡ್ಲಿಕ್ಕೆ ಎಲ್ರೂ ಕೈಯಲ್ಲೂ ಆಗೋದಿಲ್ಲ. ಅಲ್ಲಿರಬೇಕು ಆ ಕಾಂಬಿನೇಷನ್ ಅಂತ ಹೇಳ್ತೇವೆ. ಬ್ಯೂಟಿಫುಲ್. ಅಂತಿಂಥದ್ದಲ್ಲ, ದೊಡ್ಡ ದೊಡ್ಡ ಫ್ಲಾಟ್ಸು, ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ಸು. ಅಟ್ಲೀಸ್ಟ್ ಮಿನಿಮಮ್ ಸೆಕ್ಯೂರಿಟಿ ಕೆಲಸ ಮಾಡ್ತಿದ್ದೀರಿ. ಮಿನಿಮಮ್ ನೀವೊಂದು ಡ್ರೈವರ್ ಆಗಿರೋ ಒಂದು ಗಾಡಿ ತಗೋತೀರಿ, ಬರೆದಿಟ್ಕೊಳ್ಳಿ. ಈ ವರ್ಷ ಇದೆ. ಸ್ವಲ್ಪ ನಿಧಾನ ಮಾಡಿ ಕೇಳಿ. ಒಂದು ಬಾರ್ಗೇನ್ ರೇಟಿಗೆ ಬರುತ್ತೆ, ಎಲ್ಲ ಹಾಲ್ಟ್ ಆಗುತ್ತೆ. ಸುಮ್ಮನಿರಿ, ಎಲ್ಲ ಹಾಲ್ಟ್ ಆಗುತ್ತೆ. ಅದರಲ್ಲೂ ಗುರು ಬಂದು ನಿಮಗೆ ಜೂನ್ 2ರ ನಂತರ 3ನೇ ಮನೆಗೆ ಬರ್ತಾನೆ. ಬಂದು ನಿಮ್ಮ ಲಾಭಸ್ಥಾನ ನೋಡ್ತಾನೆ. ನೆನ್ಪಿಟ್ಕೊಳ್ಳಿ, ನಿಮ್ಮ ಲಾಭಸ್ಥಾನ ನೋಡುತ್ತಾನೆ, ನಿಮ್ಮ ಭಾಗ್ಯಸ್ಥಾನ ನೋಡುತ್ತಾನೆ, ನಿಮ್ಮ ಸಪ್ತಮ ಸ್ಥಾನ ನೋಡ್ತಾನೆ. ಅದು ಇನ್ನಷ್ಟು ಏಳಿಗೆ. ಅದರಲ್ಲೂ ರಿಯಲ್ ಎಸ್ಟೇಟ್ ಲೇವಾದೇವಿಗಳು, ಅದನ್ನ ಏನ್ ಹೇಳ್ತಾರೆ ಅಂದ್ರೆ, ಯಾರ್ದು ತಕರಾರಿದೆ, ಬ್ಯಾಂಕ್ ಲೋನಲ್ಲಿ ಸಿಕ್ಕಾಕೋಬಿಟ್ಟಿದೆ, ಇಕ್ಕಟ್ಟಲ್ಲಿ ಸಿಕ್ಕಾಕೋಬಿಟ್ಟಿದೆ, ಏನ್ ಮಾಡಿದ್ರು ಅಲ್ಲಿ ಹೋದ್ರೆ ಬಿಡುತ್ತಿಲ್ಲ, ಇದಕ್ಕೆಲ್ಲ ದಾರಿ ಆಗ್ತಕ್ಕಂಥದ್ದಿದೆ. ವೃಷಭ ರಾಶಿಯವರು ಒಂದು ಪುಟ್ಟು ಗೂಡು ಮಾಡ್ಕೊಳ್ತಕ್ಕಂಥದ್ದು, ಜಮೀನ್ ಮಾಡ್ಕೊಳ್ತಕ್ಕಂಥದ್ದು. ಇವತ್ತು ಕೂಡ ಒಬ್ಬ ಪುಣ್ಯಾತ್ಮನಿಗೆ ಹೇಳಿದೆ, ನಿನಗೆ ಮಿನಿಮಮ್ ಅಂದ್ರೆ 9 ಮನೆ ಇದೆಯೋ ಅಂದ್ರೆ 1, 2, 3, 4, 5, 6 ಅಂತ ಎಣಿಸ್ಬಿಟ್ಟು, ಗುರುಗಳೇ 9 ಮನೆ, ಇನ್ನೂ 9 ಮನೆ ಮಾಡ್ತೀಯಪ್ಪ ನೀನ್, ಸುಮ್ನಿರಪ್ಪ ಅಂದ್ರೆ, ಗುರುಗಳೇ 3 ಅಂಗಡಿನೂ ಇದೆ ಅಂತಾನೆ. ಕರೆಕ್ಟ್ ಗುರುಗಳೇ, ಮಾಡ್ತೀನಿ ಗುರುಗಳೇ. ಯುಗಾದಿ ಹಬ್ಬದ ದಿನ ನಿಮ್ಮನ್ನ ನೋಡ್ಬಿಟ್ಟು ಕೇಳೋಣ ಅಂತ ಬಂದಿದ್ದು ಕರೆಕ್ಟಾಗಿ ಹೇಳಿದ್. ನಾನು ಕರೆಕ್ಟಾಗಿ ಹೇಳಿಲ್ಲ. ನನ್ನ ಗಂಗಮ್ಮ 28ನೇ ತಾರೀಕು ನನ್ನ ಗಂಗಮ್ಮ ಕ್ಷೇತ್ರದಲ್ಲಿ ಪಿಶಾಚಿ ಯೋಗ ಒಂದು, ಈ ಕುಜ, ರಾಹು, ಬುಧ, ಶನಿ, ಸೂರ್ಯ ಇವ್ರುಗಳು ಪಕ್ಕದಲ್ಲಿದ್ದಾಗ ಇದೇನು ಗೊತ್ತಾ, ಆಕರ್ಷಣೆ. ತಪ್ಪು ತಿಳ್ಕೋಬೇಡಿ. ಅಂದವಾದದ್ದು ಪಕ್ಕದಲ್ಲಿದ್ರೆ ನಮ್ಮನ್ನು ಆಕರ್ಷಿಸೋಲ್ವಾ? ಪಕ್ಕದಲ್ಲಿ ಪೆಟ್ರೋಲ್ ಇದೆ, ಈ ಕಡೆ ಗ್ಯಾಸ್ ಇದೆ, ಈ ಕಡೆ ಆಯಿಲ್ ಇದೆ, ಏನಾಗುತ್ತೆ ಹೇಳಿ? ಭಯದಲ್ಲೇ ಇರ್ತೇವೆ ನೋಡಿ. ನಿನ್ನೆ ಕೂಡ ಯಾವುದೋ ಒಂದು ಕಾರು ಚಾರ್ಜಿಂಗ್ಗೆ ಇಟ್ಟಿದ್ದಾರೆ, ಸುಟ್ಟು ಬ್ಲಾಸ್ಟ್ ಆಗಿ ಮನೇಲಿ 4 ಗ್ಯಾಸ್ ಸಿಲಿಂಡರ್ ಎಲ್ಲ ಇತ್ತಂತೆ. 7-8 ಜನ ಭೂಸ್ಥಾಪಿತ. ನೋಡಿ ಬೆಂಕಿ ಅವಘಡಗಳು ಹೇಗೆಲ್ಲ. ಈ ಎಲೆಕ್ಟ್ರಿಕ್ ಗಾಡಿಗಳು ಇಟ್ಕೊಂಡಿದ್ದೀರಿ,
ವೆರಿ ಕೇರ್ಫುಲ್. CNG ಗಾಡಿಗಳು ಇಟ್ಕೊಂಡಿದ್ದೀರಿ, ವೆರಿ ಕೇರ್ಫುಲ್, ಅವುಗಳಿಗಿದೆ ಆಪತ್ತು. ಕುಜ ರಾಹು ಬುಧ ಪಕ್ಕದಲ್ಲಿ ಶನಿ ಸೂರ್ಯ ಇರೋದನ್ನ ನೋಡಿಕೊಂಡು ಬ್ರ್ಯಾಂಡೆಡ್ ಸೆಕ್ಯೂರಿಟಿಯ ಇನ್ಶೂರೆನ್ಸ್ ಎಲ್ಲಿ ಚಾರ್ಜ್ ಮಾಡ್ಬಿಟ್ಟು ತಗೊಬನ್ನಿ. ನೈಟ್ ಎಲ್ಲ ಹಾಕ್ಬಿಟ್ಟು ಕುತ್ಕೋಬೇಡಿ. ನಿದ್ರಾಕಾರಕ ಶನಿ ನಕ್ಷತ್ರದಲ್ಲೇ ಇದ್ದಾನೆ. ಮಲಗಿದ ಜಾಗದಲ್ಲೇ ಈಗ ಅದೇನೋ ಗೀಸರ್ ಬ್ಲಾಸ್ಟ್ ಆಗೋದು, ಗ್ಯಾಸ್ ಬ್ಲಾಸ್ಟ್ ಆಗೋದು, ಈ ಥರದ್ದು ತುಂಬಾ ಉಪದ್ರವಗಳನ್ನ ಈ ವರ್ಷ ನೋಡ್ತೇವೆ ನಾವು. ಸಣ್ಣದೇ ಆಪದೆ. ಈ ಸಂಪುಗಳ ಹತ್ರ ಹುಷಾರು, ನೀರ್ ಹತ್ರ ಹುಷಾರು, ಸುಳಿ ಹತ್ರ ಹುಷಾರು, ಬೆಟ್ಟು ಗುಡ್ಡಗಳ ಹತ್ರ ಹುಷಾರು. ಕುಜರಾಹು ಅಂದ್ರೆ ಅವುಗಳೆದ್ದು ಬರ್ತವೆ, ವೈಪರ್ಗಳು, ಈ ಮಂಡಲ ಹಾವುಗಳು ಕಚ್ಚಿಬಿಡೋದು, ಈ ತರದ್ದೆಲ್ಲ ಸಿಕ್ಕಾಬಿಟ್ಟೆ ಉದ್ಭವ ಆಗ್ತಕ್ಕಂಥ ಪ್ರಭಾವಗಳು ಉಂಟು. ಎಚ್ಚರಿಕೆ. ಇನ್ನು ವಿಶೇಷವಾಗಿ ಕುಜರಾಹು ಇರೋದ್ರಿಂದ ಸ್ವಲ್ಪ ಪಾರ್ಟ್ನರ್ಸ್ ಹತ್ರ ಹುಷಾರಿರಿ. ಅವನು ಏನೋ ಒಂದು ದುರುದ್ದೇಶ ಇಟ್ಕೊಂಡು ಬರ್ತಾನೆ, ನಿಮ್ಮನ್ನ ಪ್ರಚೋದನೆ ಮಾಡ್ತಾನೆ, ಮಾಡಿಬಿಡೋಣ ಸರ್, ನಿಮ್ಮ ಕೈಯಲ್ಲಿ ಒಂದು 50 ಲಕ್ಷದಿದ್ರೆ ಸಾಕು, ನೀವು ಹಾಕಿ, ನೀವು 5 ಲಕ್ಷಕ್ಕೆ ಒಂದು 2 ಲಕ್ಷ ಕಟ್ಬಿಡಿ ಸರ್. ಕಡಿಮೆ ಅಂದ್ರು 2.5 ಲಕ್ಷ ಕಟ್ಟಿದ್ರೆ ಸರ್ 20 ಕಾರ್ ಬರುತ್ತೆ ಸರ್. ತಿಂಗಳಿಗೆ ಕಡಿಮೆ ಅಂದ್ರು ಸರ್ ಒಂದು 10 ಲಕ್ಷ ಬರುವಾಗ ಮಾಡ್ತೀನಿ ಸರ್. ಡ್ರೈವರ್ ನಂದು, ಇನ್ನೊಂದು, ಈ ತರದ್ ಏನೋ ಒಂದು ಪ್ರಚೋದನೆ. ಗೊತ್ತಿಲ್ದಿರೋ ಬಿಸ್ನೆಸ್ ಮಾಡಕ್ ಹೋಗ್ಬೇಡಿ, ಗೊತ್ತಿಲ್ದಿರೋ ಇನ್ವೆಸ್ಟ್ಮೆಂಟ್ ಯಾರು ಮಾಡಬೇಡಿ. ಮುಖ್ಯವಾಗಿ ವೃಷಭ ರಾಶಿಗೆ ತಲೆ ಕೆಡಿಸ್ತಕ್ಕಂಥದ್ದಾಗುತ್ತೆ. ಸಪ್ತಮಾಧಿಪತಿ ಕುಜ ರಾಹು ಬುಧನ ಜೊತೆಯಲ್ಲಿರೋದನ್ನ ಸರ್ ಟ್ರೇಡಿಂಗ್ ಅಲ್ಲಿ ಹಾಕೋಣ, ಬೆಟ್ಟಿಂಗ್ ಅಲ್ಲಿ ಹಾಕೋಣ, ಇದ್ರಲ್ಲಿ ಡಬಲ್ ಬರುತ್ತೆ, ಇದ್ರಲ್ಲಿ ಟ್ರಿಬಲ್ ಬರುತ್ತೆ, ಬೇಡ. ಅದರಲ್ಲೂ ಈ ಗ್ಯಾಸ್ ಏಜೆನ್ಸಿ ಇಟ್ಕೊಂಡಿದ್ದೀರಾ, ಪೆಟ್ರೋಲ್ ಏಜೆನ್ಸಿ ಇಟ್ಕೊಂಡಿದ್ದೀರಾ, ಒಂಥರ ಕದಲಿಕೆ ಆಗುತ್ತೆ. ಅಲ್ಲೊಂದು ಮೋಸದ ವ್ಯವಹಾರಗಳು ಯಾರೋ ಮಾಡಿದ್ದು ನಿಮಗೂ ಕೂಡ ಬಂದು ಸೀಲ್ ಇಟ್ಬಿಡೋದು. ಹೋಟೆಲ್ ವ್ಯಾಪಾರಿಗಳಿಗೆ, ಮುಖ್ಯವಾಗಿ ಮೆಸ್ ವ್ಯಾಪಾರಿಗಳಿಗೆ ಅಲ್ಲೊಂದು ಸಣ್ಣ ತೊಳಲಾಟ ಉಂಟು. ಕಬ್ಬಿಣದ ವ್ಯಾಪಾರಿಗಳಿಗೆ, ಕನ್ಸ್ಟ್ರಕ್ಷನ್ ವ್ಯಾಪಾರಸ್ಥರಿಗೆ, ಕನ್ಸ್ಟ್ರಕ್ಷನ್ ಮೆಟೀರಿಯಲ್, ಲೇಬರ್ ಮ್ಯಾನೇಜ್ಮೆಂಟ್ ನಡೆಸ್ತಿದ್ದೀರಿ, ಬಿಲ್ಡಿಂಗ್ ಮೆಟೀರಿಯಲ್ ಸಪ್ಲೈ ಮಾಡ್ತಿದ್ದೀರಿ, ದೊಡ್ಡ ಗೋಡೌನ್ಗಳು ಇಟ್ಕೊಂಡಿದ್ದೀರಿ, ಈ ಕ್ಲೌಡ್ ಕಿಚನ್ ಅಂತೆ, ಬೇರೆ ಸರಕು ಸರಂಜಾಮುಗಳು ಇಟ್ಕೊಂಡಿದ್ದೀರಂತೆ, ದೊಡ್ಡ ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ಗಳು ಆ ಥರದ್ರಲ್ಲಿ ತೊಡಗಿಸ್ಕೊಂಡಿದ್ದೀರಿ. ತುಂಬಾ ದೊಡ್ಡದು. ಸ್ವಲ್ಪ ಎಚ್ಚರಿಕೆ. ಆಮದು ರಫ್ತು ಎಚ್ಚರಿಕೆ. ಯಾಕಂದ್ರೆ ಕುಜರಾಹು ಎಳ್ಕೊಂಡು ನಿಮ್ಮ 12ನೇ ಮನೆ ನೋಡ್ತಾನೆ, ಬುಧನನ್ನ ನೋಡ್ತಾನೆ, ನಿಮ್ಮ ಸುಖ ಸ್ಥಾನವನ್ನ ನೋಡ್ತಾನೆ. ಆಮೇಲೆ ಒಂದು ಮನೆ ಕಟ್ಬಿಡೋಣ ಸರ್ ನೋಡ್ಕೊಂಡು. ಹೈ ರಿಸ್ಕ್ ತಗೋಬೇಡಿ. ಗುರುವಿನ ಪೂರ್ಣಾನುಗ್ರಹ ನಿಮ್ಮ ದಶಮ ಸ್ಥಾನದ ಮೇಲಿದೆ. ರಾಶಿಯಾಧಿಪತಿ ಲಾಭದಲ್ಲಿರೋದ್ರಿಂದ ಯಥೇಚ್ಛವಾಗಿದೆ ಮಕ್ಕಳೇ. ವೃಷಭ ರಾಶಿ ಭಯ ಪಡಬೇಡಿ. ದೂರ ಪ್ರಯಾಣ ಎಚ್ಚರಿಕೆ, ಜಗಳಗಳು ಎಚ್ಚರಿಕೆ. ಲಾಯರ್ಸ್ಗೆ ಫ್ಯಾಂಟಾಸ್ಟಿಕ್. ಜಡ್ಜ್ ಸ್ಥಾನದಲ್ಲಿರುವವರಿಗೆ ಗೌರವ ಹುಡುಕಿ ಬರುತ್ತದೆ, ಹೆಸರು ಹುಡುಕಿ ಬರುತ್ತದೆ. ನ್ಯಾಯಾಂಗ ಇಲಾಖೆಯಲ್ಲಿ ಬಹುದೊಡ್ಡ ಪರಿವರ್ತನೆಗಳಾಗುತ್ತೆ. ಆಮೇಲೆ ಈ ಒಂದು ರಕ್ಷಣಾ ಇಲಾಖೆ, ಪೊಲೀಸ್ ಇಲಾಖೆಯಲ್ಲಿ ಏನಾದ್ರೂ ಜಾಬ್ ಟ್ರೈ ಮಾಡ್ತಿದ್ರಿ, ಇಲ್ಲ ಅದ್ರಲ್ಲಿದ್ದೀರಿ, ಪ್ರಮೋಷನ್ ಇನ್ಕ್ರಿಮೆಂಟ್ ಗ್ಯಾರಂಟಿ. ಬಟ್ ಅಡ್ಡದಾರಿ ಸೀಸ್ ಆಗ್ಬಿಡ್ತೀರಿ. ಎಚ್ಚರಿಕೆ. ಏನ್ ಮಾಡೋದು ಆ ವೃತ್ತಿಯೇ ಹಾಗೆ. ಮಾಡ್ಲಿಲ್ಲ ಅಂದ್ರು ಸರ್ ನೋಡಿ ಸರ್ ಅಂತ ಹೇಳ್ತಾರೆ. ದೊಡ್ಡ ಅಧಿಕಾರಿಗಳ ಜೊತೆ ಮಾತಾಡ್ತಿರ್ತೀನಲ್ವ, ತುಂಬಾ ದೊಡ್ಡವ್ರು ಪಾಪ ಮಾಡ್ಲೇಬೇಕು ಸರ್. ಅದು ಹೆಂಗೆ ಅಂದ್ರೆ ಕೋತಿ ಚೆನ್ನಾಗಿ ತಿನ್ಬಿಟ್ಟು ಮೇಕೆ ಮೂತಿಗೆ ಒರೆಸ್ಬಿಡ್ತು ಅನ್ನೋ ಥರ. ನಾವು ತಗೊಳ್ಳೋದು ನಾವು ಬೇಡ ಅಂದ್ರೂ ನಾವು ತಗೊಳ್ಳೇಬೇಕು. 1 ಕೋಟಿನಲ್ಲಿ ನಾವು ತಗೊಳ್ಳೋದು 5 ಲಕ್ಷ, ಅಲ್ಲಿ 95 ಲಕ್ಷ ಹೋಗಿರುತ್ತೆ. ಆದ್ರೆ ನಮ್ಮನ್ನ ಸಿಕ್ಕಾಕ್ಸಿ ಸಸ್ಪೆನ್ಷನ್, ಇನ್ನೊಂದು ವಜಾಗೊಳಿಸಲಾಗಿದೆ, ಇವ್ರು ಮಾಡುವಂತ ತಲೆನೋವಿಗೆ ನಾವು ಕೊಂಡು ಹೋದ ಅವನು ಸಿಗಾಕೊಳ್ಳೋದು. ನಾವು ತುಂಬಾ ಎಚ್ಚರಿಕೆಯಿಂದ ನಿಭಾಯಿಸಿ. ಈ ತರ ಸರ್ಕಾರಿ ಯಂತ್ರಾಂಗದಲ್ಲಿ ಕೆಲಸ ಮಾಡುತ್ತಿರುವವರು ಹುಷಾರಾಗಿರಿ. ಭೂಮಿಗಳನ್ನ ಕೊಂಡುಕೊಳ್ಳೋದು ತಗೊಳ್ಳೋದ್ರಲ್ಲಿ ಹುಷಾರಾಗಿರಿ. ಕುಜರಾಹು ಅಂದ್ರೆ ಒಂದೇ ಜಾಗವನ್ನ 4 ಜನಕ್ಕೆ ಮಾರ್ಬಿಡೋದು. ತಗೊಂಡಿರೋ ಜಾಗದ ಮೇಲೆ ಇನ್ನೊಂದು ಲೋನ್ ತಗೊಳ್ಳೋದು, 4 ಜನದ ಹತ್ರ ಲೋನ್ ತಗೊಳ್ಳೋದು, ಒಂದೇ ಮನೆಯನ್ನ 4 ಜನಕ್ಕೆ ಲೀಸ್ ಬಿಡೋದು. ಈ ತರದ್ದು ಕೆಲವೊಂದು ಮೋಸದ ವೃತ್ತಿಗಳು, ವ್ಯವಹಾರಗಳು ಭೂಮಿಯಲ್ಲಿ ಸಿಕ್ಕಾಬಟ್ಟೆ ನಡೀತಕ್ಕಂಥದ್ದಾಗುತ್ತೆ. ತುಂಬಾ ಕೇರ್ಫುಲ್ ಆಗಿರ್ತಕ್ಕಂಥದ್ದಿರಿ. ಮಿಥುನ ರಾಶಿ ಅದ್ಭುತವಾದಂತಹ ಒಂದು ವರ್ಷವೇ ನಿಮಗೂ ಕೂಡ. ಲಗ್ನದಲ್ಲಿ ಗುರುಗಳೇ ಏನೂ ಆಗೋಲ್ಲ, ಎಂಥದಾಗೋಲ್ಲ. ಗುರು ನಿಜವೇ ನಿಮ್ಮ ಒಳ್ಳೆತನ ನಿಮ್ಮನ್ನ ಕೈ ಹಿಡಿಯುತ್ತದೆ. 70 ದಿನ ಒಂದು ಸ್ವಲ್ಪ ದುಡುಕಬೇಡಿ ಅಷ್ಟೇ. 70 ದುಡುಕಿನ ವ್ಯವಹಾರ, ದುಡುಕಿನ ಒಂದು ಬದಲಾವಣೆ ಇವುಗಳು ಮಾಡ್ಕೊಳ್ಳೋದಿದ್ರೆ ಸಾಕು. ಬಟ್ ವೃತ್ತಿಪರವಾಗಂತೂ ಫ್ಯಾಂಟಾಸ್ಟಿಕ್. ಹೂವು, ಹಣ್ಣು, ಅಲಂಕಾರ, ಮೀಡಿಯಾ, ಮಾಧ್ಯಮ, ಚಿತ್ರಕಲೆ, ಕಲಾರಂಗ, ಬ್ಯೂಟಿಫುಲ್. ವಿದ್ಯಾರ್ಥಿಗಳಂತೂ ಇಂಜಿನಿಯರಿಂಗ್,
ಕೆಮಿಕಲ್ ಇಂಜಿನಿಯರಿಂಗ್, ಮೈನಿಂಗ್ ಇಂಜಿನಿಯರಿಂಗ್, ಈ ಅಮ್ಯುನೇಷನ್ ಇಂಜಿನಿಯರಿಂಗ್, ಅಗ್ರಿಕಲ್ಚರ್ ಇಂಜಿನಿಯರಿಂಗ್, ಪ್ಯಾರಾಮೆಡಿಕಲ್ಸ್ ಇಂಜಿನಿಯರಿಂಗ್, ಇವುಗಳಿಗೆ ಸಂಬಂಧಪಟ್ಟಂತ ವಿದ್ಯಾಭ್ಯಾಸಕ್ಕೆ ಪ್ರಯತ್ನ ಮಾಡೋ ಎಲ್ಲಾ ವಿದ್ಯಾರ್ಥಿಗಳಿಗೂ, ಎಲ್ಲಾ ರಾಶಿಯವ್ರಿಗೂ ಹೇಳ್ತಿದ್ದಾನೆ, ಚೇಂಜ್ ಪ್ಯಾಟ್ರನ್ ಬರೆದಿಟ್ಕೊಳ್ಳಿ. ನನ್ನ ಲೆಕ್ಕಾಚಾರ ಸರಿ ಇದ್ರೆ 2034-35ಕ್ಕೆ ಒಂದು 10% ಬಂದು ಇಂಜಿನಿಯರಿಂಗ್ ಬಂದು ಬಿದ್ದೋಗುತ್ತೆ. ಎಲ್ಲಾ ಇಂಜಿನಿಯರಿಂಗ್ಗಳು ಇನ್ನು ಮೇಲೆ ಬೇಜಾರೇ ಮಾಡ್ಕೋಬೇಡಿ. ಒಂಟಿ ಗುರು ಸತ್ಯವೇ ಹೇಳ್ತಿದ್ದಾನೆ. ಬುಧನನ್ನ ನೋಡ್ತಿರೋದನ್ನ ವಕ್ರ ಬುಧ, ನಿಮ್ಮನ್ನ ಸುಮ್ಮನೆ ಪೇಪರ್ ಎಲ್ಲ ಎ ಮಾರೋ ಓ ಮಾರೋ, ಈ IT ಅನ್ನೋದೇ ಗೊಟಾಲಾಗೋಗುತ್ತೆ. ಇಲ್ಲ, ಇನ್ನು ಇಟ್ಸ್ ಗೋಯಿಂಗ್ ಟು ಕಿಲ್ ಯುವರ್ IT ಸ್ಟ್ರಕ್ಚರ್. ಅದು ಇದು ಅನ್ನತಕ್ಕಂಥದ್ದು ಸ್ವಲ್ಪ ಚೇಂಜ್ ಮಾಡ್ಕೊಳ್ಳಿ. ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್, ಅರ್ಥಿಂಗ್ ಇಂಜಿನಿಯರಿಂಗ್, ಮೆಕ್ಯಾನಿಕಲ್ ಇಂಜಿನಿಯರಿಂಗ್, ಮೆಷಿನ್ ಲರ್ನಿಂಗ್ ಇಂಜಿನಿಯರಿಂಗ್, ಇವುಗಳಲ್ಲಿ ಅದ್ಭುತ. ಗುಪ್ತಚರ ಇಲಾಖೆ ಕಂಡುಹಿಡಿಯೋದು, ಈ ಒಂದು ಪೋಸ್ಟ್ ಮಾರ್ಟಮ್ ಮಾಡ್ತಕ್ಕಂಥದ್ದು, ಫೋರೆನ್ಸಿಕ್ ಸೈನ್ಸ್ ಮಾಡ್ತಕ್ಕಂಥದ್ದು, ಪ್ಯಾರಾಮೆಡಿಕಲ್ ಮಾಡ್ತಕ್ಕಂಥದ್ದು, ನರ್ಸಿಂಗ್ ವಿದ್ಯೆಗಳು, ಗುರು ಬುಧ ಕುಜ ರಾಹು, ನರ್ಸಿಂಗ್ ವಿದ್ಯೆಗಳು, ಅಲ್ಲಿ ಪ್ಯಾರಾಮೆಡಿಕಲ್ಸ್ ಅಂತ ಹೇಳಿದ್ರೆ ಆಮೇಲೆ ಎಕ್ಸ್ರೇ ಮಾಡೋದು, ಎಕ್ಸ್ರೇ ಟೆಕ್ನಿಷಿಯನ್ಸ್ ಬ್ಯೂಟಿಫುಲ್ ಆಗಿದೆ. ಆಮೇಲೆ ಈ ಒಂದು ಸ್ಕ್ಯಾನಿಂಗ್ ಸ್ಪೆಷಲಿಸ್ಟ್ ತುಂಬಾ ಚೆನ್ನಾಗಿದೆ. ಬ್ಲಡ್ ಚೆಕಪ್ ಮಾಡತಕ್ಕಂಥ ಒಂದು ಲ್ಯಾಬ್ಗಳಿಗೆ ಸಂಬಂಧಪಟ್ಟಂತ ವಿದ್ಯೆಗಳು, ಕೆಲಸಗಳು ಸೂಪರ್ ಆಗಿರ್ತಕ್ಕಂಥದ್ದು. ಲಿಫ್ಟ್ ಮೇಂಟೆನೆನ್ಸ್ ಮಾಡತಕ್ಕಂಥ ವಿದ್ಯೆಗಳು, ಗುರು ಬುಧ ರಾಹು ಕುಜ ಶನಿ ಶುಕ್ರ ಅದ್ಭುತವಾಗಿ ನಡೀತಕ್ಕಂಥದ್ದಾಗುತ್ತೆ. ಆಮೇಲೆ ಯೂಟ್ಯೂಬ್ ನಲ್ಲಿ ಕಂಟೆಂಟ್ ಏನಾದ್ರೂ ಮಾಡಬೇಕು ಅನ್ಕೊಳ್ತಕ್ಕಂಥ ಮಿಥುನ್ ರಾಶಿಯವ್ರಿಗೆ ಒಳ್ಳೆ ಜಾಕ್ಪಾಟ್ ವರ್ಷ. ಅಡಿಗೆ ಮಾಡೋದು, ಬೇರೆ ಬೇರೆ ವ್ಯಕ್ತಿಗಳನ್ನ ಕರ್ಕೊಂಡು ಬಂದು ತೋರಿಸೋದು, ಈ ವರ್ಷ ಮಳೆಗಾಲವೇ. ಈ ಕಂಟೆಂಟ್ ಕ್ರಿಯೇಟರ್ಸ್ ಎವ್ರಿಬಡಿ ವಿಲ್ ಮೇಕ್ ಮನಿ. ಶನಿ ಶುಕ್ರ ಸೇರಿರುವುದರಿಂದ ತಕ್ಕ ಮಟ್ಟಿಗೆ ನಿಮ್ಮದೇ ಆದಂತ ಒಂದು ಬ್ಲಾಗ್, ಬಟ್ಟೆನೋ ಏನಾದ್ರೂ ಒಂದು ಮನೇಲೆ ಮೊಳಕೆ ಕಾಳು ಬೆಳೆಸ್ಬಿಟ್ಟು ಅದನ್ನ ಬಂದು ಮಾಡತಕ್ಕಂಥ ಮನೆಯಲ್ಲೂ ಪ್ಯಾಸಿವ್ ಇನ್ಕಮ್ ಚೆನ್ನಾಗುತ್ತೆ. ಬುಧ ರಾಹು ಗುರುವಿನ ದೃಷ್ಟಿ, ಶನಿ ಶುಕ್ರ ಸೂರ್ಯ ಚಂದ್ರ ಬ್ಯೂಟಿಫುಲ್ ಆಗಿರೋದ್ರಿಂದ ಇನ್ನೊಂದು ಸೈಡ್ ಇನ್ಕಮ್ ಅಂತಕ್ಕಂಥದ್ದು ಎಲ್ಲರೂ ಮಾಡ್ಕೋತಾರೆ. ಮುಖ್ಯವಾಗಿ ಮಿಥುನ ರಾಶಿ ಅದ್ಭುತವಾಗಿದೆ. ಆದರೆ ಆ ಸೈಡ್ ಇನ್ಕಮೇ ನಿಮ್ಗೆ ಆಪತ್ತು ತರ್ಬೋದು. ಯಾಕಂದ್ರೆ ನಾವು ತ್ರಿಶಾಂಶ ನೋಡ್ತೇವೆ ಅದ್ಭುತವಾಗಿ. ಈ ರಿಯಲ್ ಎಸ್ಟೇಟ್ ಡೀಲಿಂಗ್ಸ್ಗೆ ಹೋಗೋದು, ಏನೋ ಒಂದು ನಾನು ದುಡ್ಡು ಹಾಕ್ಬಿಟ್ಟು ಒಂದು ಕೋಟಿ ಜಾಗಕ್ಕೆ ನಾನು ಅಗ್ರಿಮೆಂಟ್ ಹಾಕೋಬಿಡ್ತೀನಿ ಅಂತ ಹೇಳ್ಬಿಟ್ಟು ನಿಮ್ಮ ಅತಿ ಬುದ್ಧಿ, ಅತಿ ಜ್ಞಾನ, ಅತಿ ಕ್ಯಾಲ್ಕುಲೇಷನ್ ನಿಮ್ಮನ್ನ ಸಿಕ್ಕಾಕಿಸ್ಬಿಡುತ್ತೆ. ಬಟ್ ಇಫ್ ಯುರ್ ಆಸ್ ಇನ್ ಅ ಟೆಕ್ನಿಕಲ್ ಎಕ್ಸ್ಪರ್ಟ್ ಆಗಿದ್ರಿ, ಈ ಕ್ಯಾಮ್ರಾ ರಿಪೇರ್ ಇರ್ಬೋದು, ಲ್ಯಾಪ್ಟಾಪ್ ರಿಪೇರ್ ಇರ್ಬೋದು, ಮೊಬೈಲ್ ರಿಪೇರ್ ಇರ್ಬೋದು, ಮಿಕ್ಸಿ ರಿಪೇರಿ, ಎಲೆಕ್ಟ್ರಿಕಲ್ ವಸ್ತುಗಳ ರಿಪೇರಿ, ಇಂತಹ ಒಂದು ವೃತ್ತಿ ವ್ಯವಹಾರಗಳಲ್ಲಿ ಏನಾದರೂ ಹೆಜ್ಜೆ ಇಟ್ಟಿದ್ರಿ ಅಂದ್ರೆ ಮಾತ್ರ ಯು ಆರ್ ಅನ್ ಅಮೇಸಿಂಗ್. ಬ್ರೂವರಿ ಕ್ರಿಯೇಟಿಂಗ್, ವೈನ್ಸ್ ಕ್ರಿಯೇಟಿಂಗ್, ಫುಡ್ ಬ್ಲಾಗ್ ಆಗಿ ಕಂಟೆಂಟ್ ಕ್ರಿಯೇಟ್ ಮಾಡೋದು, ಬಟ್ಟೆಗಳಿಗೆ ಸಂಬಂಧಪಟ್ಟಂತ ಕಸೂತಿ ಕೆಲಸ, ರೇಷ್ಮೆ ವಸ್ತ್ರಗಳು, ಮುತ್ತು ರತ್ನಗಳು, ಎಕ್ಸ್ಪೋರ್ಟ್ ಇಂಪೋರ್ಟ್ಗೆ ಸಂಬಂಧಪಟ್ಟಂಥದ್ದು, ಲಯಸನ್ ಆಫೀಸರ್, ಮಿಥುನ ಲಗ್ನ, ಬಂಗಾರದ ಬೆಳೆ. ರಾಜಕೀಯದಲ್ಲಿದ್ರೆ ಒಂದು ಕುಂಭದ್ರೋಣ ಮಳೆ ಆಗುತ್ತೆ, ಹಾಕಿ ಒಂದು ಈಜು. ಸಪ್ತಾಂಶ ಚೆನ್ನಾಗಿದೆ, ನವಾಂಶವು ಚೆನ್ನಾಗಿದೆ, ಗುರು ಹೆಸರು ಮಾಡ್ತೀರಿ. ಎಸ್, NGO, ಟ್ರಸ್ಟು, ಫೌಂಡೇಶನ್ನು, ಫ್ಲವರ್ಸ್ ಎಕ್ಸ್ಪೋರ್ಟ್ಗೆ ಸಂಬಂಧಪಟ್ಟಂಥದ್ದು, ಹಣ್ಣು ತರಕಾರಿ ಎಕ್ಸ್ಪೋರ್ಟ್ಗೆ ಸಂಬಂಧಪಟ್ಟಂಥದ್ದು. 70 ದಿನ ಇದಕ್ಕೆ ಒಂದು ಗ್ರೌಂಡ್ ವರ್ಕ್ ಮಾಡ್ಕೊಳ್ಳಿ ನೀಟಾಗಿ, ಒಂದೊಂದೇ. ಆಮೇಲೆ ನೋಡಿ, ಒಂದೊಂದು ಹೆಜ್ಜೆನೇ ಇಡಿ, ಗೌರವ ಪಡಿತೀರಿ, ಸರ್ಕಾರದ ಲಾಂಛನ ಪಡಿತೀರಿ, ಸರ್ಕಾರದ ಸಹಕಾರ ಪಡಿತೀರಿ, ಮನೆ ಮಾಡ್ತೀರಿ, ಮನೆ ಮೇಲೆ ಇನ್ನೊಂದು ಮನೆ ಮಾಡ್ತೀರಿ, 3 ರೂಮಿನ ಮನೆ ಕಟ್ಟಬೇಕು, ಇಲ್ಲ 3 ಅಂತಸ್ತಿನ ಮನೆ ಮಾಡಬೇಕು, ಇಲ್ಲ ಮನೆಯ ಮೇಲೆ ಮನೆ ಬಾಡಿಗೆಗೆ ಬಿಟ್ಟು ಮನೆ ರೆವೆನ್ಯೂ ತಗೊಳ್ತಕ್ಕಂಥದ್ದು, ಸ್ವಂತ ಮನೆ ಯೋಗ ಇರ್ತಕ್ಕಂಥದ್ದು, ಬಾಡಿಗೆ ಮನೆಯಿಂದ ಇನ್ನೊಂದು ಬೆಟರ್ ಮನೆಗಾದ್ರೂ ಹೋಗ್ತಕ್ಕಂಥದ್ದು, ವಾಹನ ಯೋಗ ಇರ್ತಕ್ಕಂಥದ್ದು, ಸ್ತ್ರೀ ಸುಖ, ಪ್ರಣಯ ಸುಖ, ಪುರುಷ ಸುಖ, ಸ್ನೇಹಿತರ ಸುಖ, ಆತ್ಮೀಯ ಸುಖ, ಇವುಗಳೆಲ್ಲವನ್ನು ಪಡೆಯತಕ್ಕಂಥದ್ದು. ಮಿಥುನ್ ರಾಶಿಯವರು ಹೋದ ವರ್ಷ ಅಲ್ಲಾಡೋಗಿದ್ರಿ, ಏನೋ ಗುರುಗಳೇ, ಯಾಕೋ ಗೊತ್ತಿಲ್ಲ ಗುರುಗಳೇ ಅಂತ. ಖಂಡಿತ ಈ 70 ದಿನ ಗ್ರೌಂಡ್ ವರ್ಕ್ ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಾಗುತ್ತೆ. ಏನು ಯೋಚನೆ ಮಾಡಬೇಡಿ. ನೋಡಿ, ಯಾರು ಯಾರ ಬದುಕು ಕಿತ್ಕೊಂಡು ಹೋಗೋಕೆ ಆಗೋದಿಲ್ಲ. ಬರೀ ರಾಶಿ ಒಂದೊಂದೇ ನೋಡ್ಕೊಂಡು ಇಲ್ಲಿ ಬರೀ ಒಂಟಿ ಗುರು ಇಲ್ಲೆಲ್ಲ ಸಿಕ್ಕಾಕೋಬಿಟ್ಟಿದ್ದಾರೆ, ಅವೆಲ್ಲ ಏನೂ ಇಲ್ಲ. ಬುಧ ವಕ್ರವೇ, ನಿಜವೇ. ರಾಹು ಮಿತ್ರಕಾರಕನ ಜೊತೆಲಿ ಕೂತಿದ್ದಾನೆ. ಮುಖ್ಯವಾಗಿ ಶನಿ ಭಾಗ್ಯಾಧಿಪತಿ ಎಲ್ಲಿ ಕೂತಿದ್ದಾನೆ ನೋಡಿ, ಯೋಗಾಧಿಪತಿ ಎಲ್ಲಿ ಕೂತಿದ್ದಾನೆ ನೋಡಿ, ಮಿತ್ರಾಧಿಪತಿ ಎಲ್ಲಿ ಕುಳಿತಿದ್ದಾನೆ ನೋಡಿ.
ಇದು ತಿಳ್ಕೋಬೇಕು. ಇದನ್ನ ತಿಳ್ಕೊಳ್ಳದೆ ಏನೋ ಮಾತಾಡ್ಬಿಡ್ತಾರೆ. ನವಾಂಶದಲ್ಲೂ ನೋಡಿ ನಿಮಗೆ ಸೂರ್ಯ ಅಲ್ಲಿ ಬಂದು ನಿಂತ್ಕೋತಾನೆ ಅಂತ, ಶುಕ್ರ ನೋಡಿ ಸುಖಕ್ಕೆ, ಕುಜ ನೋಡಿ ನಿಮಗೆ ದಶಮದಲ್ಲಿ, ಗುರು ಲಾಭಕ್ಕೆ ಬಂದು ನಿಂತ್ಕೋತಾನೆ. ಫ್ಯಾಂಟಾಸ್ಟಿಕ್. ಇಂಜಿನಿಯರಿಂಗ್ ವಿಭಾಗದ ಕೆಲಸಗಳು, ಕನ್ಸ್ಟ್ರಕ್ಷನ್, ರೈಲ್ವೆ ಇಲಾಖೆ, ಟ್ರಾನ್ಸ್ಪೋರ್ಟ್ ಇಲಾಖೆ ಅದ್ಭುತವಾಗಿದೆ. ಕನ್ಸಲ್ಟೆಂಟ್, ಮ್ಯೂಚುವಲ್ ಫಂಡ್ ಕನ್ಸಲ್ಟೆಂಟ್, ಮಾಡೆಲಿಂಗ್ ಕನ್ಸಲ್ಟೆಂಟ್, ಮದುವೆ ಕನ್ಸಲ್ಟೆಂಟ್, ಪೌರೋಹಿತ್ಯ, ಆಗಮ, ಜ್ಯೋತಿಷ್ಕರಾಗಿದ್ರೆ ಅಂದ್ರೆ ಒಳ್ಳೆ ದುಡ್ಡು ಮಾಡ್ತೀರಿ ನೀವು ಮಿಥುನ್ ರಾಶಿಯವರು. ನೀವು ಹೇಳಿದೆಲ್ಲ ನೆಗೆಟಿವ್ ನಡೆಯುತ್ತೆ. ತಮಾಷೆ ಗೊತ್ತಾ? ಪಾಸಿಟಿವ್ ಬೇರೆ. ನಿಮ್ಗೆ ಏನೋ ಒಂದು ತೊಂದರೆ ಬರುತ್ತಂದ್ರೆ ಅವ್ನಿಗೆ ಆಗಿರುತ್ತೆ. ಅಂಥದ್ದೊಂದು ವಿಸ್ಮಯ. ಈ ಮದುವೆ ಮಾಡಬೇಡಿ ಪ್ರಾಬ್ಲಮ್ ಬರುತ್ತೆ ಅಂದ್ರೆ ಅಲ್ಲೊಂದು ಇನ್ನೊಂದು ಆಗಿರುತ್ತೆ, ಕರೆಕ್ಟಾಗಿ ನಡೆದಿರುತ್ತೆ. ಏನು ಹೇಳಿದ್ರಿ ಸ್ವಾಮಿ ನೀವು ಅನ್ನತಕ್ಕಂಥದ್ದು. ಅಂಥದ್ದೊಂದು ಒಂಥರ ಕುತೂಹಲಕಾರಿ ವಿದ್ಯೆಗಳು, ಇಂದ್ರಜಾಲ, ನಗಿಸ್ತಕ್ಕಂಥ ವಿದ್ಯೆ, ಕೆಲಸ ಕಾರ್ಯಗಳು ಮಿಥುನ ರಾಶಿಗೆ ಫ್ಯಾಂಟಾಸ್ಟಿಕ್ ಆಗಿ ಕೊಡುತ್ತೆ. ಸ್ವಲ್ಪ ಆರೋಗ್ಯ ನೋಡ್ಕೊಳ್ಳಿ. ಹೆವಿ ಸ್ಟ್ರೆಸ್ಸು ತೆಗೆದುಕೊಳ್ಳತಕ್ಕಂಥದ್ದಾಗುತ್ತೆ. ಮನೆಯಲ್ಲಿ ಹಿರಿಯರು, ಮುಖ್ಯವಾಗಿ ತಾಯಿ ಸಮಾನರು, ತಂದೆ ಸಮಾನರ ಆರೋಗ್ಯ ನೋಡ್ಕೊಳ್ತಕ್ಕಂಥದ್ದು ಮಾಡಿ. ಸಂಗಾತಿಯ ಸಹಕಾರ ಬರುತ್ತೆ. ನಿಮ್ಮನ್ನ ಕಷ್ಟಕಾಲದಲ್ಲಿ ಕೈ ಹಿಡಿದಿರೋದೇ ನಿಮ್ಮ ಸಂಗಾತಿ. ಅಲ್ಲೊಂದು ಚುಚ್ಚುಮಾತು ಇರುತ್ತೆ, ಏನ್ ಮಾಡೋಣ. ಆದಿ ಎಲ್ಲರ ಮನೇಲೂ ಇದ್ದಿತ್ತೆ, ನಮ್ಮ ಮನೇಲೇನಿಲ್ವಾ? ಈಗಲೂ ಹೇಳ್ತಾರೆ ವಿವೇಕ ವಿವೇಕ. ನಾನು ನಿಮ್ಗೇನಾದ್ರೂ ವಿವೇಕ ಇದೆಯಾ ಅಂತ ನಾನು ಕೂತ ಇರ್ತೇನೆ. ನಮ್ಮ ಮನೆ ಮಕ್ಕಳು ಕೇಳ್ತಿರ್ತಾರೆ, ಏನು ಯಾವಾಗ್ಲೂ ಹಿಂಗೆ ಹೇಳ್ತಿರ್ತಾರಲ್ಲ, ನಿಮ್ಗೇನು ಅನ್ಸಲ್ವಾ ಅಂತ. ಏನು ಅನ್ಸಲ್ಲಪ್ಪ ಅಂತ. ಅಲ್ಲ, ವಿವೇಕ ಇದ್ದಿದ್ರೆ ಮದ್ವೆನೇ ಆಗ್ತಿರ್ಲಿಲ್ಲ, ನೀವ್ ಯಾರು ಇರ್ತಿಲ್ಲ. ಶಂಭು, ಕೇರಳ, ಆಳ್ವಾನಲ್ಲಿ ಅಲ್ವಾ ಇಟ್ಕೊಂಡು ಕೂತಿರ್ತಿದ್ದೆ ಗುರುಗಳ ಜೊತೆನಲ್ಲಿ. ಅಯ್ಯೋ, ಅವ್ರು ಸುತ್ತದ ದೇಶ ಎಲ್ಲ ಬಿಡಿ, ಅವ್ರು ಬೇರೆ. ಅದೊಂದು ಲೆಜೆಂಡ್. ಅವ್ರು ಒಂದು 3000 ಮಂದಿ ಅವ್ರ ಹತ್ರ ವೈದಿಕರ ಕೆಲಸ. ಒಂದು ಪೂಜೆ ಮಾಡಕ್ ಬರ್ಬೇಕು ಅಂದ್ರೆ 3000 ಮಂದಿ ಬಂದು ಇಳಿತಾರೆ ಅವ್ರು. ಅದು ಬೇರೆ. ಅವರು ರಾಜಾದಿರಾಜ, ರಾಜಮಾರ್ತಾಂಡ, ರಾಜಕುಲೋತ್ತಂಗ. ಓ ದೇವರೇ, ಒಂದು ಹಡಗುನೇ ಅವ್ರ ಹತ್ರ ಇದೆ ಅಂದ್ರೆ ಲೆಕ್ಕ ಹಾಕೊಳ್ಳಿ. ಹಡಗು ಅವ್ರು ಬೇರೆ. ಅವರು ಅಂಥವ್ರ ಬಳಿ ವಿದ್ಯೆ, ನಮಗೆ ಅದು ದೈವ ಸಾಕ್ಷಾತ್ಕಾರ ಅಷ್ಟೇ, ಶಂಕರಾಚಾರ್ಯರ ಸಾನ್ನಿಧ್ಯ ಅಷ್ಟೇ. ಸೊ ಅದಕ್ಕೆ ಹೇಳ್ತಿರ್ತೇನೆ, ಈಗ ವಿವೇಕ ಬಂದ್ಬಿಟ್ರೆ ಈಗಲೂ ಹೊಟ್ಟೋಗ್ಬಿಡ್ತೇನೆ ಅಂತ ಹೇಳ್ತಿರ್ತೇನೆ. ಸೊ ಸ್ವಲ್ಪ ಮಿಥುನ್ ರಾಶಿ ಈ ಥರದ ಸ್ವಲ್ಪ ಒತ್ತಡಕ್ಕೊಳಗಾಗಿ, ನಿಮ್ಮ ಅತಿಯಾದ ಬುದ್ಧಿ ನಿಮ್ಮನ್ನು ತಲೆ ಕೆಡಿಸುತ್ತೆ. ವೆರಿ ಕೇರ್ಫುಲ್. ನೋ ಟ್ರೇಡಿಂಗ್. ಮಿಥುನ ರಾಶಿ ಟ್ರೇಡಿಂಗ್ ವಿಚಾರಕ್ಕೆ ಹೋದ್ರಿ, ಮನಿ ಡಬ್ಲಿಂಗ್ ಇಸ್ ಅ ಥ್ರೆಟ್. ವೆರಿ ಕೇರ್ಫುಲ್. ಕುಜ ಅಲ್ಲೊಂದು ಬೇರೆ ಲೆಕ್ಕಾಚಾರದಲ್ಲಿದ್ದಾನೆ. ಬೇಗ ಲಾಭ ಬಂದ್ಬಿಡುತ್ತೆ, ಇನ್ನೊಂದು ಅಗ್ರಿಮೆಂಟು ಬೇರೆ, ಅದ್ರ ಮೇಲೆ ದುಡ್ಡು ಹಾಕೋದು, ಫೈನಾನ್ಸ್ಗೆ ಹೋಗೋದು, ಈ ಥರದ ಕೆಲವೊಂದು ಏನೋ ಒಂದು ಅಡ್ಡಾದಿಡ್ಡಿ ಪ್ರಸಂಗಗಳನ್ನು ಲ್ಯಾಂಡಲ್ಲೂ ದಿಢೀರ್ ದುಡ್ಡಲ್ಲೂ ಕೆಲವೊಂದು ಹೇಳ್ಕೊಂಡು ಹೋಗ್ತಕ್ಕಂಥ. ನಿಮ್ಗೆ ಗೊತ್ತಾಗಲ್ಲ, ನೀವು ಪೆದ್ದು ಮಕ್ಕಳು, ನೀವು ತುಂಬ ಬುದ್ಧಿವಂತರು. ನೀವು ಪೆದ್ದುಗಳು ಯಾರೋ ಬಂದರು, ಸಾರ್ ಇದು ಮಹಾರಾಜರ ಪೆನ್ನು ಗೊತ್ತಾ ಸರ್, ಇದು 18th centuryದು ಸರ್ ಅಂತ. ₹1 ಪೆನ್ನೆಲ್ಲ ನಿಮ್ಮ ಕೈ 1 ಕೋಟಿಗೆ ಮಾರ್ಬಿಡ್ಬೋದು. ಈ ಇದೇನೋ ರೈಸ್ ಪುಲ್ಲಿಂಗ್ ಮೆಷಿನ್ ಮಾಡ್ತಾರಲ್ವಾ, ಹಂಗೆ ಕೆಲಸ. ಅದನ್ನ ಇಟ್ಕೊಂಡು ನಾವೇನ್ ಮಾಡ್ಬೇಕು? ಯೋಚನೆ ಮಾಡಿ ನೋಡಿ. ಸಾರ್ ಇದು ರೈಸ್ ಪುಲ್ಲಿಂಗ್, ಇದ್ರೆ ಕೋಟೀಶ್ವರ, ನೀನೇ ಆಗು, ಆದ್ಮೇಲೆ ಅದ್ರಲ್ಲಿ 1 ಕೋಟಿ ಹಂಚು ಅಂತ ಹೇಳಿ ಅಂತ ಕೆಲ್ಸಕ್ಕೆ ಹೋಗ್ಲೇಬೇಡಿ. ಅದೊಂದಿದೆ, ಅತಿ ಬುದ್ಧಿ, ಅತಿ ಚಾಣಾಕ್ಷತೆ. ಅದು ತಗೊಂಡೋಗಿ ನಿಮ್ಮ ಹಳ್ಳನ ನಿಮಗೆ ಅದೊಂದು ಮಾಡಿಸುತ್ತೆ. ಮಿಥುನ ರಾಶಿ ನನಗೆ ಅದೊಂದು ಭಯ. ಯಾಕಂದ್ರೆ ಕುಜ ರಾಹು ಬುಧನ ಸಾಂಗತ್ಯದಲ್ಲಿ ನಿಮ್ಮನ್ನು ಹೇಳ್ಕೊಂಡು ನಿಮ್ಮನ್ನ ಸುಖವನ್ನು ನೋಡ್ತಾನೆ. ನಿಮ್ಮ ಧೈರ್ಯಸ್ಥಾನ, ನಿಮ್ಮ ಧೈರ್ಯ ಮೆಚ್ಕೊಳ್ಳೇಬೇಕು. ಯಾವ್ದು ಗುಂಡಿಗೆ ಮಾಡಬೇಕು ಅದನ್ನ ಮಾಡೋದ್ ಬಿಟ್ಟು ಮಿಥುನ ಅಂಥದ್ದೊಂದು ಮಾಡ್ಕೋತೀರಿ. 100% ಬುಧ ರಾಹು ಕುಜ ಇದ್ದಾಗ ಈ ಒಂದು ವರ್ಷ 70 ದಿನ ಟ್ರೇಡಿಂಗ್ ನಲ್ಲಿ ಯಾರು ಹೋದ್ರು, ಯಾವ ರಾಶಿ ಹೋದ್ರು, ಏಟ್ ತಿನ್ನೋದು ಗ್ಯಾರಂಟಿ. ಇವತ್ತೊಂದೇ ದಿನ ನೋಡಿ, ಇವತ್ತೊಂದು ದಿನ ಕಡಿಮೆ ಅಂದ್ರು ನನ್ನ ಲೆಕ್ಕಾಚಾರ ಸರಿ ಇದ್ರೆ ಒಂದು 13 ರಿಂದ 15 ಲಕ್ಷ ಕೋಟಿ ಗೋವಿಂದಾಯ ನಮಃ ಆಗ್ಬಿಟ್ಟಿದೆ. ನಿನ್ನೆ ಎಲ್ಲ ಬಂಪರ್ ಬೆಳೆ ಅನ್ಕೊಂಡು ಸೂಪರ್ ಆಗಿ ತಗೊಂಡೋಗೆಲ್ಲ ದುಡ್ಡು ಹಾಕಿದ್ರು. ಅದ್ರಲ್ಲಿ ಬೇರೆ ಅವಾಗ ಕೆಲವರು PR ಮಾಡ್ತಾರೆ. ಅವ್ನು ಯಾರೋ AI ಹೇಳ್ಬಿಟ್ಟು 10 ಲಕ್ಷ ಹಾಕಿಟ್ಟಿದ್ನಂತೆ, ಮಧ್ಯರಾತ್ರಿ ಅದಕ್ಕೆ ಅದೇ ಕ್ಯಾಲ್ಕುಲೇಷನ್ ಮಾಡ್ಬಿಟ್ಟು 40 ಲಕ್ಷ ವ್ಯಾಲ್ಯೂ ಆಗ್ಬಿಡ್ತಂತೆ. ಇಂಥದ್ದೇ ನಡೆಯೋದು. ನಿಮ್ಮನ್ನ ಪ್ರಚೋದನೆ, ಭ್ರಮ. ಇಲ್ಲಿರೋದೇ ಪರಾಭವ ನಾಮ ಸಂವತ್ಸರ ಅಂದ್ರೆ ಇನ್ನೇನು ಅಲ್ಲ, ಪರಿಭ್ರಮಣ ಸಂವತ್ಸರ. ನಿಮ್ಮನ್ನ ಹಿಂಗೆ ಈ ಥರದ್ದೇ ಬೇಗ ಎಳೆಯೋದು, ಇಂಥದ್ದು ಎಳೆಯುತ್ತೆ.
ಹಂಗಂತೆ ಹಿಂಗಂತೆ ಅದಂತೆ ಅಂತ ಹೇಳ್ಬಿಟ್ಟು ಅಂತ ಕೆಲಸಗಳಿಗೆ ದಯಮಾಡಿ ಹೋಗ್ಬೇಡಿ. ಆಮೇಲೆ ಮಿಥುನ್ ರಾಶಿಯವರಿಗೆ, ಮಿಥುನ್ ಲಗ್ನದವರಿಗೆ ಮಕ್ಕಳಿಲ್ಲದವರಿಗೊಂದು ಮಗು ಯೋಗ ಉಂಟು, ಪ್ರಯತ್ನ ಮಾಡಿ. 100% ದೈವಬಲ ಉಂಟು. ಅದರಲ್ಲೂ ಜೂನ್ 2ನೇ ತಾರೀಕು ಮೇಲೆ ಏನಾದರೂ ಪ್ರಯತ್ನ ಮಾಡಿದರೆ ಕುಟುಂಬ ವೃದ್ಧಿ ಆಗಬೇಕು ನೋಡೋ. ಇದು ಕೆಟ್ಟದೆಲ್ಲ ದೂರ ಹೋಗಿ ಈಗಲಿಂದಲೇ ಸ್ಟಾರ್ಟ್ ಮಾಡಿ. 100% ಸಪ್ತಾಂಶ ನೋಡ್ತೇವೆ. ಗುರು ಮೇಷಸ್ಥ ಗುರು, ಅಲ್ಲೊಂದು ಬದಲಾವಣೆ ತೋರಿಸ್ತಾನೆ. ನವಾಂಶದಲ್ಲೂ ಕೂಡ ಮೇಷಸ್ಥ ಗುರು. ದಟ್ ಇಸ್ ದ ಬ್ಯೂಟಿ. IVF ಇದಕ್ಕೇನಾದ್ರೂ ಪ್ರಯತ್ನ ಮಾಡಿ. ಫ್ಯಾಂಟಾಸ್ಟಿಕ್. ಮಗುವಿನ ಯೋಗವಿದೆ, ಮಕ್ಕಳ ಯೋಗವಿದೆ, ಆನಂದ ಯೋಗವಿದೆ, ಸಂಗಾತಿಯ ಸಹಕಾರವಿರ್ತಕ್ಕಂಥ ಪ್ರಭಾವ.